ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದಷ್ಟು ಮಾತನಾಡೋದಾದ್ರೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಪ್ರೆಸಿಡೆಂಟ್. ಬಟ್ ಅವರ ಬಾಯಲ್ಲಿ ಬರ್ತಾ ಇರುವ ಕೆಲವು ಮಾತುಗಳು ಮತ್ತೊಮ್ಮೆ ಕಾಂಗ್ರೆಸ್ನ ಈ ಹೈರಾರ್ಕಿ ಬಗ್ಗೆನೇ ಪ್ರಶ್ನೆ ಮೂಡುವಂತ ಮಾಡ್ತಾ ಇದೆ. ಮೊನ್ನೆ ಬೆಂಗಳೂರಿಗೆ ಬಂದು ದೆಹಲಿಗೆ ಹೋಗೋ ಸಂದರ್ಭದಲ್ಲಿ ಹೇಳ್ತಾರೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ, ದೋ ಬೀಯಿಂಗ್ ಹಿಮ್ಸೆಲ್ಫ್ ಎಐಸಿಸಿ ಪ್ರೆಸಿಡೆಂಟ್. ಇವತ್ತು ಎಎನ್ಐಗೆ ಕೊಟ್ಟಿರುವ ಆ ಬೈಟ್ ನಲ್ಲಿ ಹೇಳ್ತಾರೆ ಹೈಕಮಾಂಡ್ ಲೋಗ್ ಜೋ ಮೇ ಬಿ ಹೂ, ಅಂದ್ರೆ ನಾನು ಕೂಡ ಹೈಕಮಾಂಡ್ ನಾಯಕ ಅನ್ನೋದನ್ನ ನೆನಪು ಮಾಡ್ಕೊಂಡವರಂತೆ ಮಾತನಾಡ್ತಾರೆ. ಕರ್ನಾಟಕದವರೇ ಆಗಿರುವ ಎಐಸಿಸಿ ಪ್ರೆಸಿಡೆಂಟ್ ಅವರು ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳೆಯದ ಈ ಗದ್ದುಗೆ ಗುದ್ದಾಟದಲ್ಲಿ ಏನೂ ಪ್ರಬಲವಾದ ಪಾತ್ರ ನಿರ್ವಹಿಸಲಿಲ್ಲ ಅನ್ನೋದೊಂದು ಬ್ಲಾಕ್ ಮಾರ್ಕ್ ಉಳಿದೋಗ್ಬಿಡುತ್ತಾ ಅಂತ ಹೇಳಿ. ಅಂದಾಗೆ ಎಐಸಿಸಿ ಅಧ್ಯಕ್ಷತೆ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೊದಲು ಅಶೋಕ್ ಗೆಹ್ಲೋಟ್ ಅವ್ರ ಹೆಸರು ತೇಲಾಡ್ತಾ ಇತ್ತು. ಅವ್ರು ನನಗೆ ಮುಖ್ಯಮಂತ್ರಿ ಪದವಿ ಬಿಟ್ಕೊಡೋದಿಲ್ಲ, ಎರಡು ಕೊಡೋದಿದ್ರೆ ಎರಡು ಕೊಡಿ ಅಂತ ಕೇಳಿದಾಗ ಅವ್ರ ಬದಲು ಖರ್ಗೆ ಅವ್ರ ಹೆಸರು ಬಂತಲ್ಲ. ಕರ್ನಾಟಕ ನಾಯಕರೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾಕ್ತಾ ಇದ್ರು. ಖರ್ಗೆ ಅವ್ರು ಎಐಸಿಸಿ ಅಧ್ಯಕ್ಷರಾಗೋದು ಖಚಿತ ಅಂತ ಗೊತ್ತಾದ ಕೂಡಲೇ ಎಲ್ಲಾದ್ರೂ ಒಂದು ಸಂಭ್ರಮಾಚರಣೆ ಕಾಣಿಸ್ತಾ ತಮ್ಗೆ? ಎಲ್ಲಾದ್ರೂ ಸಂತೋಷವನ್ನ ಯಾವ್ದಾದ್ರು ನಾಯಕ ಪ್ರಕಟಿಸಿದಂತ ತಾವು ನೋಡಿದ್ರ? ಅವ್ರಿಗೊಂಥರ ಶಾಕ್ ಆಗ್ಬಿಡ್ತು. ಪ್ರತಿಯೊಬ್ರು ಶಾಕ್ ಹೊಡೆದವ್ರ ಒಂಥರ ದಿಗ್ಭ್ರಮೆಗೊಳಗಾದ ತರ ಇದ್ರೆ ಹೊರತು ಯಾರು ಸಂಭ್ರಮಾಚರಣೆ ಮಾಡ್ಲೇ ಇಲ್ಲ. ಅವ್ರು ಎಐಸಿಸಿ ಅಧ್ಯಕ್ಷರಾಗಿ ಬಂದ್ಮೇಲೆ ಒಂದೇ ಒಂದು ಸನ್ಮಾನ ಸಮಾರಂಭ ನಡೆದಿದೆಯಾ ಪ್ರದೇಶ ಕಾಂಗ್ರೆಸ್ ಕಚೇರಿನಲ್ಲಿ? ಇದು ಕರ್ನಾಟಕದ ಕಾಂಗ್ರೆಸ್ಸಿಗರ ಒಂದು ಅವ್ರ ಮನಸ್ಥಿತಿ ಆ ತರದ್ದು. ತಮಗಿಂತ ಒಬ್ಬ ಪ್ರತಿಭಾಶಾಲಿ ನಾಯಕ ಒಬ್ಬ ಹೊರಹೊಮ್ಮಿದಾನೆ ಅಂತಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ, ಬಹಿರಂಗವಾಗಿ ಅದನ್ನ ಅನುಮೋದಿಸಕ್ಕೆ ಯಾರು ತಯಾರಿರಲ್ಲ ಕರ್ನಾಟಕದಲ್ಲಿ. ಈಗ ನೋಡಿ, ಸಿದ್ದರಾಮಯ್ಯನವರು ಬದಲಾಗಬಹುದು ಅಂತ ಗೊತ್ತಾಗ್ತಿರೋಂಗೆ ಶಾಸಕರು ಹೇಗೆ ರಾಗ ಬದಲಿಸ್ತಾ ಇದ್ದಾರೆ. ಮೊದಲೆಲ್ಲ ಅವರು ಕಟ್ಟಾಳುಗಳತ್ತ ಇದ್ದವರೆಲ್ಲ ಸ್ವಲ್ಪ ಈಗ ಟ್ಯೂನ್ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಗಾಳಿ ಯಾವ ಕಡೆ ಬೀಸುತ್ತೋ ಅದಕ್ಕೆ ತಕ್ಕಂತೆ ತಮ್ಮ ಹೇಳಿಕೆಗಳನ್ನ, ಅಭಿಪ್ರಾಯಗಳನ್ನ ಬದಲಾಯಿಸಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅವರು. ಖರ್ಗೆ ಅವ್ರು ಇರ್ಲಿ, ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮನಮೋಹನ್ ಸಿಂಗ್ರಿಗಿಂತ ಪ್ರಬಲವಾಗಿದ್ರು ಸೋನಿಯಾ ಗಾಂಧಿ. ಪದವಿ ಪ್ರಧಾನಮಂತ್ರಿಗೆ ಪವರ್ ಸೋನಿಯಾ ಗಾಂಧಿಗೆ ಅನ್ನುವಂತ ಒಂದು ವಿಚಿತ್ರ ವ್ಯವಸ್ಥೆ ಇತ್ತು ಯುಪಿಎ ಸರ್ಕಾರದ ಅವಧಿಯಲ್ಲಿ. ಅದನ್ನೇ ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವಾಗ ಬಹಳ ಕಟುವಾದ ಮಾತುಗಳನ್ನ ಹೇಳ್ಬಿಟ್ರು. ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ಧೂಳಿಪಟ ಮಾಡ್ಬಿಟ್ರಿ ನೀವು. ಯುಪಿಎ ಅಡ್ವೈಸರಿ ಕೌನ್ಸಿಲ್ ಅಂತ ಪರ್ಯಾಯ ಶಕ್ತಿ ಕೇಂದ್ರವನ್ನ ಕಟ್ಕೊಂಡ್ಬಿಟ್ಟು ಅಂತ ಆತರ ಚೀಮಾರಿ ಹಾಕ್ಬಿಟ್ಟು ಅವ್ರು ನಿರ್ಗಮಿಸಿದ್ರು. ಅದೇನಾದ್ರೂ ಇರ್ಲಿ, ಸಾಕಷ್ಟು ಇತಿಹಾಸ ಬದಲಾಗಿದೆ. ರಾಹುಲ್ ಗಾಂಧಿ ಪ್ರಿಯಾಂಕ್ ಕಲ್ದೆ ಇದ್ರು ಕೂಡ ಖರ್ಗೆ ಅಟ್ಲೀಸ್ಟ್ ಈಗ ಮುಖ್ಯಮಂತ್ರಿ ಪದವಿಗೆ ಅಂತ ಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ಡಿಸಿಎಂ ಆಗಾದ್ರೂ ಸೆಟ್ಲ್ ಆಗ್ಬೋದು. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದಷ್ಟು ಮಾತನಾಡೋದಾದ್ರೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಪ್ರೆಸಿಡೆಂಟ್. ಬಟ್ ಅವರ ಬಾಯಲ್ಲಿ ಬರ್ತಾ ಇರುವ ಕೆಲವು ಮಾತುಗಳು ಮತ್ತೊಮ್ಮೆ ಕಾಂಗ್ರೆಸ್ನ ಈ ಹೈರಾರ್ಕಿ ಬಗ್ಗೆನೇ ಪ್ರಶ್ನೆ ಮೂಡುವಂತ ಮಾಡ್ತಾ ಇದೆ. ಮೊನ್ನೆ ಬೆಂಗಳೂರಿಗೆ ಬಂದು ದೆಹಲಿಗೆ ಹೋಗೋ ಸಂದರ್ಭದಲ್ಲಿ ಹೇಳ್ತಾರೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ, ದೋ ಬೀಯಿಂಗ್ ಹಿಮ್ಸೆಲ್ಫ್ ಎಐಸಿಸಿ ಪ್ರೆಸಿಡೆಂಟ್. ಇವತ್ತು ಎಎನ್ಐಗೆ ಕೊಟ್ಟಿರುವ ಆ ಬೈಟ್ ನಲ್ಲಿ ಹೇಳ್ತಾರೆ ಹೈಕಮಾಂಡ್ ಲೋಗ್ ಜೋ ಮೇ ಬಿ ಹೂ, ಅಂದ್ರೆ ನಾನು ಕೂಡ ಹೈಕಮಾಂಡ್ ನಾಯಕ ಅನ್ನೋದನ್ನ ನೆನಪು ಮಾಡ್ಕೊಂಡವರಂತೆ ಮಾತನಾಡ್ತಾರೆ. ಕರ್ನಾಟಕದವರೇ ಆಗಿರುವ ಎಐಸಿಸಿ ಪ್ರೆಸಿಡೆಂಟ್ ಅವರು ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳೆಯದ ಈ ಗದ್ದುಗೆ ಗುದ್ದಾಟದಲ್ಲಿ ಏನೂ ಪ್ರಬಲವಾದ ಪಾತ್ರ ನಿರ್ವಹಿಸಲಿಲ್ಲ ಅನ್ನೋದೊಂದು ಬ್ಲಾಕ್ ಮಾರ್ಕ್ ಉಳಿದೋಗ್ಬಿಡುತ್ತಾ ಅಂತ ಹೇಳಿ. ಅಂದಾಗೆ ಎಐಸಿಸಿ ಅಧ್ಯಕ್ಷತೆ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೊದಲು ಅಶೋಕ್ ಗೆಹ್ಲೋಟ್ ಅವ್ರ ಹೆಸರು ತೇಲಾಡ್ತಾ ಇತ್ತು. ಅವ್ರು ನನಗೆ ಮುಖ್ಯಮಂತ್ರಿ ಪದವಿ ಬಿಟ್ಕೊಡೋದಿಲ್ಲ, ಎರಡು ಕೊಡೋದಿದ್ರೆ ಎರಡು ಕೊಡಿ ಅಂತ ಕೇಳಿದಾಗ ಅವ್ರ ಬದಲು ಖರ್ಗೆ ಅವ್ರ ಹೆಸರು ಬಂತಲ್ಲ. ಕರ್ನಾಟಕ ನಾಯಕರೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾಕ್ತಾ ಇದ್ರು. ಖರ್ಗೆ ಅವ್ರು ಎಐಸಿಸಿ ಅಧ್ಯಕ್ಷರಾಗೋದು ಖಚಿತ ಅಂತ ಗೊತ್ತಾದ ಕೂಡಲೇ ಎಲ್ಲಾದ್ರೂ ಒಂದು ಸಂಭ್ರಮಾಚರಣೆ ಕಾಣಿಸ್ತಾ ತಮ್ಗೆ? ಎಲ್ಲಾದ್ರೂ ಸಂತೋಷವನ್ನ ಯಾವ್ದಾದ್ರು ನಾಯಕ ಪ್ರಕಟಿಸಿದಂತ ತಾವು ನೋಡಿದ್ರ? ಅವ್ರಿಗೊಂಥರ ಶಾಕ್ ಆಗ್ಬಿಡ್ತು. ಪ್ರತಿಯೊಬ್ರು ಶಾಕ್ ಹೊಡೆದವ್ರ ಒಂಥರ ದಿಗ್ಭ್ರಮೆಗೊಳಗಾದ ತರ ಇದ್ರೆ ಹೊರತು ಯಾರು ಸಂಭ್ರಮಾಚರಣೆ ಮಾಡ್ಲೇ ಇಲ್ಲ. ಅವ್ರು ಎಐಸಿಸಿ ಅಧ್ಯಕ್ಷರಾಗಿ ಬಂದ್ಮೇಲೆ ಒಂದೇ ಒಂದು ಸನ್ಮಾನ ಸಮಾರಂಭ ನಡೆದಿದೆಯಾ ಪ್ರದೇಶ ಕಾಂಗ್ರೆಸ್ ಕಚೇರಿನಲ್ಲಿ? ಇದು ಕರ್ನಾಟಕದ ಕಾಂಗ್ರೆಸ್ಸಿಗರ ಒಂದು ಅವ್ರ ಮನಸ್ಥಿತಿ ಆ ತರದ್ದು. ತಮಗಿಂತ ಒಬ್ಬ ಪ್ರತಿಭಾಶಾಲಿ ನಾಯಕ ಒಬ್ಬ ಹೊರಹೊಮ್ಮಿದಾನೆ ಅಂತಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ, ಬಹಿರಂಗವಾಗಿ ಅದನ್ನ ಅನುಮೋದಿಸಕ್ಕೆ ಯಾರು ತಯಾರಿರಲ್ಲ ಕರ್ನಾಟಕದಲ್ಲಿ. ಈಗ ನೋಡಿ, ಸಿದ್ದರಾಮಯ್ಯನವರು ಬದಲಾಗಬಹುದು ಅಂತ ಗೊತ್ತಾಗ್ತಿರೋಂಗೆ ಶಾಸಕರು ಹೇಗೆ ರಾಗ ಬದಲಿಸ್ತಾ ಇದ್ದಾರೆ. ಮೊದಲೆಲ್ಲ ಅವರು ಕಟ್ಟಾಳುಗಳತ್ತ ಇದ್ದವರೆಲ್ಲ ಸ್ವಲ್ಪ ಈಗ ಟ್ಯೂನ್ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಗಾಳಿ ಯಾವ ಕಡೆ ಬೀಸುತ್ತೋ ಅದಕ್ಕೆ ತಕ್ಕಂತೆ ತಮ್ಮ ಹೇಳಿಕೆಗಳನ್ನ, ಅಭಿಪ್ರಾಯಗಳನ್ನ ಬದಲಾಯಿಸಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅವರು. ಖರ್ಗೆ ಅವ್ರು ಇರ್ಲಿ, ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮನಮೋಹನ್ ಸಿಂಗ್ರಿಗಿಂತ ಪ್ರಬಲವಾಗಿದ್ರು ಸೋನಿಯಾ ಗಾಂಧಿ. ಪದವಿ ಪ್ರಧಾನಮಂತ್ರಿಗೆ ಪವರ್ ಸೋನಿಯಾ ಗಾಂಧಿಗೆ ಅನ್ನುವಂತ ಒಂದು ವಿಚಿತ್ರ ವ್ಯವಸ್ಥೆ ಇತ್ತು ಯುಪಿಎ ಸರ್ಕಾರದ ಅವಧಿಯಲ್ಲಿ. ಅದನ್ನೇ
ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವಾಗ ಬಹಳ ಕಟುವಾದ ಮಾತುಗಳು ಹೇಳ್ಬಿಟ್ರು. ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ಧೂಳಿಪಟ ಮಾಡ್ಬಿಟ್ರಿ ನೀವು. ಯುಪಿಎ ಅಡ್ವೈಸರಿ ಕೌನ್ಸಿಲ್ ಅಂತ ಪರ್ಯಾಯ ಶಕ್ತಿ ಕೇಂದ್ರವನ್ನ ಕಟ್ಕೊಂಡ್ಬಿಟ್ಟು ಅಂತ ಆತರ ಚೀಮಾರಿ ಹಾಕ್ಬಿಟ್ಟು ಅವ್ರು ನಿರ್ಗಮಿಸಿದ್ರು. ಅದೇನಾದ್ರೂ ಇರಲಿ, ಸಾಕಷ್ಟು ಇತಿಹಾಸ ಬದಲಾಗಿದೆ. ರಾಹುಲ್ ಗಾಂಧಿ ಪ್ರಿಯಾಂಕ್ ಕಲ್ದೆ ಇದ್ರು ಕೂಡ ಖರ್ಗೆ ಅಟ್ಲೀಸ್ಟ್ ಈಗ ಮುಖ್ಯಮಂತ್ರಿ ಪದವಿಗೆ ಅಂತ ಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ DCM ಆಗಾದ್ರೂ ಸೆಟ್ಲ್ ಆಗ್ಬೋದು. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದಷ್ಟು ಮಾತನಾಡೋದಾದ್ರೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಪ್ರೆಸಿಡೆಂಟ್. ಬಟ್ ಅವರ ಬಾಯಲ್ಲಿ ಬರ್ತಾ ಇರುವ ಕೆಲವು ಮಾತುಗಳು ಮತ್ತೊಮ್ಮೆ ಕಾಂಗ್ರೆಸ್ನ ಈ ಹೈರಾರ್ಕಿ ಬಗ್ಗೆನೇ ಪ್ರಶ್ನೆ ಮೂಡುವಂತ ಮಾಡ್ತಾ ಇದೆ. ಮೊನ್ನೆ ಬೆಂಗಳೂರಿಗೆ ಬಂದು ದೆಹಲಿಗೆ ಹೋಗೋ ಸಂದರ್ಭದಲ್ಲಿ ಹೇಳ್ತಾರೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ, ದೋ ಬೀಯಿಂಗ್ ಹಿಮ್ಸೆಲ್ಫ್ AICC ಪ್ರೆಸಿಡೆಂಟ್. ಇವತ್ತು ANIಗೆ ಕೊಟ್ಟಿರುವ ಆ ಬೈಟ್ ನಲ್ಲಿ ಹೇಳ್ತಾರೆ ಹೈಕಮಾಂಡ್ ಲೋಗ್ ಜೋ ಮೇ ಬಿ ಹೂ, ಅಂದ್ರೆ ನಾನು ಕೂಡ ಹೈಕಮಾಂಡ್ ನಾಯಕ ಅನ್ನೋದನ್ನ ನೆನಪು ಮಾಡ್ಕೊಂಡವರಂತೆ ಮಾತನಾಡ್ತಾರೆ. ಕರ್ನಾಟಕದವರೇ ಆಗಿರುವ AICC ಪ್ರೆಸಿಡೆಂಟ್ ಅವರು ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳೆಯದ ಈ ಗದ್ದುಗೆ ಗುದ್ದಾಟದಲ್ಲಿ ಏನೂ ಪ್ರಬಲವಾದ ಪಾತ್ರ ನಿರ್ವಹಿಸಲಿಲ್ಲ ಅನ್ನೋದೊಂದು ಬ್ಲಾಕ್ ಮಾರ್ಕ್ ಉಳಿದೋಗ್ಬಿಡುತ್ತಾ ಅಂತ ಹೇಳಿ. ಅಂದಾಗೆ AICC ಅಧ್ಯಕ್ಷತೆ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೊದಲು ಅಶೋಕ್ ಗೆಹ್ಲೋಟ್ ಅವ್ರ ಹೆಸರು ತೇಲಾಡ್ತಾ ಇತ್ತು. ಅವ್ರು ನನಗೆ ಮುಖ್ಯಮಂತ್ರಿ ಪದವಿ ಬಿಟ್ಕೊಡೋದಿಲ್ಲ, ಎರಡು ಕೊಡಿ ಅಂತ ಕೇಳಿದಾಗ ಅವ್ರ ಬದಲು ಖರ್ಗೆ ಅವ್ರ ಹೆಸರು ಬಂತಲ್ಲ. ಕರ್ನಾಟಕ ನಾಯಕರೆಲ್ಲ ಅವ್ರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾಕ್ತಾ ಇದ್ರು. ಖರ್ಗೆ ಅವರು AICC ಅಧ್ಯಕ್ಷರಾಗೋದು ಖಚಿತ ಅಂತ ಗೊತ್ತಾದ ಕೂಡಲೇ ಎಲ್ಲಾದ್ರೂ ಒಂದು ಸಂಭ್ರಮಾಚರಣೆ ಕಾಣಿಸ್ತಾ ತಮ್ಗೆ? ಎಲ್ಲಾದ್ರೂ ಸಂತೋಷವನ್ನ ಯಾವ್ದಾದ್ರು ನಾಯಕ ಪ್ರಕಟಿಸಿದಂತ ತಾವು ನೋಡಿದ್ರ? ಅವ್ರಿಗೊಂಥರ ಶಾಕ್ ಆಗ್ಬಿಡ್ತು. ಪ್ರತಿಯೊಬ್ರು ಶಾಕ್ ಹೊಡೆದವ್ರ ಒಂಥರ ದಿಗ್ಭ್ರಮೆಗೊಳಗಾದ ತರ ಇದ್ರೆ ಹೊರತು ಯಾರು ಸಂಭ್ರಮಾಚರಣೆ ಮಾಡ್ಲೇ ಇಲ್ಲ. ಅವ್ರು AICC ಅಧ್ಯಕ್ಷರಾಗಿ ಬಂದ್ಮೇಲೆ ಒಂದೇ ಒಂದು ಸನ್ಮಾನ ಸಮಾರಂಭ ನಡೆದಿದೆಯಾ ಪ್ರದೇಶ ಕಾಂಗ್ರೆಸ್ ಕಚೇರಿನಲ್ಲಿ? ಇದು ಕರ್ನಾಟಕದ ಕಾಂಗ್ರೆಸ್ಸಿಗರ ಒಂದು ಅವ್ರ ಮನಸ್ಥಿತಿ ಆ ತರದ್ದು. ತಮಗಿಂತ ಒಬ್ಬ ಪ್ರತಿಭಾಶಾಲಿ ನಾಯಕ ಒಬ್ಬ ಹೊರಹೊಮ್ಮಿದಾನೆ ಅಂತಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ, ಬಹಿರಂಗವಾಗಿ ಅದನ್ನ ಅನುಮೋದಿಸಕ್ಕೆ ಯಾರು ತಯಾರಿರಲ್ಲ ಕರ್ನಾಟಕದಲ್ಲಿ. ಈಗ ನೋಡಿ, ಸಿದ್ದರಾಮಯ್ಯನವರು ಬದಲಾಗಬಹುದು ಅಂತ ಗೊತ್ತಾಗ್ತಿರೋಂಗೆ ಶಾಸಕರು ಹೇಗೆ ರಾಗ ಬದಲಿಸ್ತಾ ಇದ್ದಾರೆ. ಮೊದಲೆಲ್ಲ ಅವರು ಕಟ್ಟಾಳುಗಳತ್ತ ಇದ್ದವರೆಲ್ಲ ಸ್ವಲ್ಪ ಈಗ ಟ್ಯೂನ್ ಚೇಂಜ್ ಮಾಡ್ಕೊಡ್ತಾ ಹೋಗ್ತಾರೆ. ಅಂದ್ರೆ ಗಾಳಿ ಯಾವ ಕಡೆ ಬೀಸುತ್ತೋ ಅದಕ್ಕೆ ತಕ್ಕಂತೆ ತಮ್ಮ ಹೇಳಿಕೆಗಳನ್ನ, ಅಭಿಪ್ರಾಯಗಳನ್ನ ಬದಲಾಯಿಸಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅವರು. ಖರ್ಗೆ ಅವ್ರು ಇರ್ಲಿ, ಸ್ವತಃ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮನಮೋಹನ್ ಸಿಂಗ್ರಿಗಿಂತ ಪ್ರಬಲವಾಗಿದ್ರು ಸೋನಿಯಾ ಗಾಂಧಿ. ಪದವಿ ಪ್ರಧಾನಮಂತ್ರಿಗೆ ಪವರ್ ಸೋನಿಯಾ ಗಾಂಧಿಗೆ ಅನ್ನುವಂತ ಒಂದು ವಿಚಿತ್ರ ವ್ಯವಸ್ಥೆ ಇತ್ತು UPA ಸರ್ಕಾರದ ಅವಧಿಯಲ್ಲಿ. ಅದನ್ನೇ ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವಾಗ ಬಹಳ ಕಟುವಾದ ಮಾತುಗಳು ಹೇಳ್ಬಿಟ್ರು. ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಮಂಡಲ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ಧೂಳಿಪಟ ಮಾಡ್ಬಿಟ್ರಿ ನೀವು. UPA ಅಡ್ವೈಸರಿ ಕೌನ್ಸಿಲ್ ಅಂತ ಪರ್ಯಾಯ ಶಕ್ತಿ ಕೇಂದ್ರವನ್ನ ಕಟ್ಕೊಂಡ್ಬಿಟ್ಟು ಅಂತ ಆತರ ಚೀಮಾರಿ ಹಾಕ್ಬಿಟ್ಟು ಅವ್ರು ನಿರ್ಗಮಿಸಿದ್ರು. ಅದೇನಾದ್ರೂ ಇರಲಿ, ಸಾಕಷ್ಟು ಇತಿಹಾಸ ಬದಲಾಗಿದೆ. ರಾಹುಲ್ ಗಾಂಧಿ ಪ್ರಿಯಾಂಕ್ ಕಲ್ದೆ ಇದ್ರು ಕೂಡ ಖರ್ಗೆ ಅಟ್ಲೀಸ್ಟ್ ಈಗ ಮುಖ್ಯಮಂತ್ರಿ ಪದವಿಗೆ ಅಂತ ಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ DCM ಆಗಾದ್ರೂ ಸೆಟ್ಲ್ ಆಗ್ಬೋದು.